ಸ್ವಾಮಿ ವಿವೇಕಾನಂದ ಯೋಗ ಶಿಕ್ಷಣ ಸಮಿತಿಯ ಉಚಿತ ಯೋಗ ಶಿಬಿರದಲ್ಲಿ ಶಿಬಿರಾರ್ಥಿಗಳಾಗಿದ್ದ ನಮಗೆ ಅಂತಾರಾಷ್ಟ್ರೀಯ ಯೋಗ ದಿನದಂದು ಆಯೋಜಿಸಿದ್ದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆಲುವಿನ ಗರಿಯನ್ನು ಮುಡಿಗೇರಿಸಿಕೊಳ್ತೀವಿ ಅಂತ ಯಾರೂ ಕೂಡ ಊಹೆ ಮಾಡಿರಲಿಲ್ಲ. ಯೋಗಾಸನದಲ್ಲಿ ಇನ್ನು ABCD ಕಲಿಯೋ ಪ್ರಯತ್ನದಲ್ಲಿರುವಂತಹ ಹೊಸಬರಿಗೆ ಸ್ಫೂರ್ತಿಯಾಗಿದ್ದು ನಮ್ಮ ಯೋಗ ಗುರುಗಳು. ಸ್ಪರ್ಧೆಗೆ 2 ವಾರ ಇರುವಂತೆ ಯೋಗ ಗುಚ್ಛದ ಅಭ್ಯಾಸವನ್ನ ಪ್ರಾರಂಭ ಮಾಡಿದ್ರು. ಅಷ್ಟೇ ಅಲ್ಲ, ಆ ಸಮಯದಲ್ಲಿ ನಮ್ಮ ತಂಡ ಗೆಲುವಿನ ಬಗ್ಗೆ ಕನಸನ್ನು ಕೂಡ ಕಂಡಿರಲಿಲ್ಲ. ಆದ್ರೆ ಇದೇ ನೋಡಿ ಪರಿಶ್ರಮದ ಫಲ ಅಂತ ಹೇಳೋದು. ಶಿಫ್ಟ್ನಲ್ಲಿ ಕೆಲಸ ಮಾಡೋರು ಒಂದ್ ಕಡೆ ಆದ್ರೆ ಗಂಡ ಮನೆ ಮಕ್ಕಳು ಅನ್ನುವಂಥ ಜವಾಬ್ದಾರಿ ಹೊತ್ತಂತ ಗೃಹಿಣಿಯರು ಮತ್ತೊಂದು ಕಡೆ. ಇವರಿಬ್ಬರೂ ತಮ್ಮ ಜವಾಬ್ದಾರಿಗಳನ್ನು ಮುಗಿಸಿ ನಿತ್ಯ ಪ್ರಾಕ್ಟೀಸ್ಗೆ ಹಾಜರಾಗ್ತಿದ್ರು. ಇವರ ಶ್ರಮಕ್ಕೆ ಸಿಕ್ಕಿದಂತ ಫಲ ಸ್ಪರ್ಧೆಯಲ್ಲಿ ಮೊದಲನೇ ಸ್ಥಾನ. ವರ್ಷದಿಂದ 65 ವರ್ಷದವರೆಗಿನ ಸ್ಪರ್ಧಾಳುಗಳಿದ್ದಂಥ ನಮ್ಮ ತಂಡ 24 ತಂಡಗಳಿಗೆ ಸ್ಪರ್ಧೆಯನ್ನು ಒಡ್ಡಿ ಮೊದಲನೇ ಸ್ಥಾನ ಪಡೆದುಕೊಳ್ಳೋದಕ್ಕೆ ಪ್ರಮುಖ ಕಾರಣ ನಮ್ಮ ಯೋಗ ಗುರುಗಳು. ಇವತ್ತು ಯೋಗ ಕಾಂಪಿಟೇಷನಲ್ಲಿ ನಮ್ಮ ಟೀಮ್ ಫಸ್ಟ್ ಪ್ಲೇಸ್ ಗೆದ್ದಿದ್ದಕ್ಕೆ ಇವತ್ತು ನಮ್ಮ ಟೀಮಿಗೆಲ್ಲ ಇಲ್ಲಿ ಪಾರ್ಟಿ ಕೊಡ್ತಾ ಇದ್ದಾರೆ, ಡಿನ್ನರ್ ಪಾರ್ಟಿ. ಸೊ ಇನ್ನೂ ನಮ್ಮ ಟೀಮವ್ರು ಯಾರೂ ರೀಚ್ ಆಗಿಲ್ಲ, ನಾನು ಬೇಗ ರೀಚ್ ಆಗಿಬಿಟ್ಟಿದ್ದೀನಿ. ಮಳೆ ಬೇರೆ ಬರ್ತಾ ಇದೆ ನೋಡಿ. ಇದೇ ಹೋಟ್ಲಲ್ಲಿ ಇವತ್ತು ನಮ್ಮ ಪಾರ್ಟಿ ಇರೋದು. ಏನೇನು ಆರ್ಡ್ರ್ ಮಾಡ್ತಿದ್ದೀರಾ? ಆಮೇಲೆ ವೆಜ್ ರೆಸ್ಟೋರೆಂಟಲ್ಲಿ ಯಾವಾಗಿಂದ ಇವೆಲ್ಲ ಕೊಡ್ತಿದ್ದಾರೆ? ಅಷ್ಟೇ ಅಲ್ಲ, 15 ದಿನಗಳ ಪ್ರಾಕ್ಟೀಸ್ನಿಂದಾಗಿ ಆಗಿದ್ದಂಥ ವೇಟ್ ಲಾಸ್ಗೆ ಸ್ವಲ್ಪ ಆದರೂ ನ್ಯಾಯ ಒದಗಿಸ್ಬೇಕಲ್ವಾ? ಹಾಗಾಗಿ ಭರ್ಜರಿ ಡಿನ್ನರ್ ಪಾರ್ಟಿ ಮಾಡೋ ಮೂಲಕ ನಮ್ಮ ಸಂಭ್ರಮಕ್ಕೆ ತೆರೆ ಎಳೆಯಲಾಯಿತು.